ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಯುದ್ಧಕ್ಕಾಗಿ ಪಾಂಡವ ಸೇನೆಯು ಹೊರಟುದು ಎಂಬ 19ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಕೇಳುತ್ತಾನೆ. ಸಂಜಯ, ಯುದ್ಧಕ್ಕೆ ಸಿದ್ಧವಾದ ನಮ್ಮ 11 ಅಕ್ಷೌಹಿಣಿ ಸೈನ್ಯವನ್ನು ನೋಡಿದಾಗಲೂ ಇದರಲ್ಲಿ 1 ಅಕ್ಷೌಹಿಣಿ ಸೈನ್ಯ ಕೌರವರದ್ದಾದರೆ ಉಳಿದ 10 ಅಕ್ಷೌಹಿಣಿ ಸೈನ್ಯಗಳು ಬೇರೆ ರಾಜರಿಗೆ ಸೇರಿದವಾಗಿದ್ದವು. ಪಾಂಡುಕುಮಾರನಾದ ಯುಧಿಷ್ಠಿರನು ಅದನ್ನು ತನ್ನ ಅಲ್ಪ ಬಲದಿಂದ ಹೇಗೆ ಎದುರಿಸಿದನು? ಮಾನುಷ, ದೈವ, ಗಾಂಧರ್ವ, ಅಸುರ ವ್ಯೂಹಕ್ರಮಗಳನ್ನೆಲ್ಲ ಬಲ್ಲ ಭೀಷ್ಮನನ್ನು ಕಂಡ ಮೇಲೆಯೂ ಆ ಕುಂತಿ ಪುತ್ರನು ಹೇಗೆ ಯುದ್ಧಕ್ಕಾಗಿ ಎದುರಿಸಿ ನಿಲ್ಲಲು ಧೈರ್ಯಗೊಂಡನು ಎನ್ನಲು ಸಂಜಯನು ಹೇಳುತ್ತಾನೆ. ರಾಜೇಂದ್ರ, ಕೇಳು. ಯುದ್ಧಕ್ಕೆ ಸಿದ್ಧವಾದ ದುರ್ಯೋಧನನ ಸೇನೆಯನ್ನು ನೋಡಿದೊಡನೆ ಯುಧಿಷ್ಠಿರನು ಧನಂಜಯನನ್ನು ಕುರಿತು, ಓ ಧನಂಜಯ, ರಾಜನು ತನ್ನ ಸೈನ್ಯವು ಎಷ್ಟೇ ಅಲ್ಪವಾಗಿದ್ದರೂ ಸೈನಿಕರೆಲ್ಲರನ್ನೂ ಒಟ್ಟುಗೂಡಿಸಿ ಯುದ್ಧಕ್ಕೆ ಸನ್ನದ್ಧರನ್ನಾಗಿ ಮಾಡಬೇಕು. ಅರ್ಜುನ, ಸೈನಿಕರ ಸಂಖ್ಯೆಯು ಅಧಿಕವಾಗಿದ್ದರೆ ಆಗ ಸೈನ್ಯವನ್ನು ಅನುಕೂಲದಂತೆ ವಿಸ್ತರಿಸಿಕೊಳ್ಳಬಹುದು. ಸೇನೆಯ ಸಂಖ್ಯೆಯು ಕಡಿಮೆಯಾಗಿದ್ದಾಗ ಮಾತ್ರ ತನ್ನನ್ನು ಎದುರಿಸುವ ಶತ್ರು ವೀರರಿದರಿಗೆ ಸೂಚಿ ಮುಖವೆಂಬ ವ್ಯೂಹವನ್ನು ಏರ್ಪಡಿಸಿಕೊಳ್ಳಬೇಕು ಎಂಬುದು ಬೃಹಸ್ಪತಿಯ ವಚನವು. ಅದರಂತೆಯೇ ಈಗ ನಮ್ಮ ಸೈನ್ಯವು ಶತ್ರು ಸೈನ್ಯಕ್ಕಿಂತ ಸಣ್ಣದಾಗಿರುವುದು. ನೀನು ಆ ಬೃಹಸ್ಪತಿ ಮಹರ್ಷಿಯ ನೀತಿವಾಕ್ಯವನ್ನು ಅನುಸರಿಸಿ ಅದಕ್ಕೆ ತಕ್ಕಂತೆ ವ್ಯೂಹವನ್ನು ಸಿದ್ಧಗೊಳಿಸು ಎಂದನು. ಆಗ ಅರ್ಜುನನು ಧರ್ಮರಾಜನನ್ನು ಕುರಿತು, ಅಣ್ಣ, ಶತ್ರುಗಳಿಗೆ ದುರ್ಜಯವಾಗುವಂತೆಯೇ ನಾನು ಉತ್ತಮ ವ್ಯೂಹವನ್ನು ರಚಿಸುವೆನು. ವಜ್ರಧಾರಿಯಾದ ಇಂದ್ರನಿಂದ ವಜ್ರವೆಂಬ ಒಂದು ವ್ಯೂಹವು ವಿಧಿಸಲ್ಪಟ್ಟಿರುವುದು. ಶತ್ರು ದುರ್ಭೇದ್ಯವಾದುದರಿಂದ ಅದಕ್ಕೆ ಅಚಲವೆಂದೇ ಹೆಸರು. ಬಿರುಗಾಳಿಯಂತೆ ಯುದ್ಧಭೂಮಿಯಲ್ಲಿ ತಡೆಯಲ ಸಾಧ್ಯನು ಶತ್ರು ದುಸ್ಸಹನು ಆದ ಭೀಮನು ನಮ್ಮ ಮುಂದುಗಡೆಯಲ್ಲಿ ನಿಂತು ಯುದ್ಧ ಮಾಡುವನು. ದುರ್ಯೋಧನನೇ ಮೊದಲಾದ ಎಲ್ಲ ಕೌರವರು ಯಾವನನ್ನು ನೋಡಿ ಸಿಂಹವನ್ನು ಕಂಡ ಅಲ್ಪ ಮೃಗಗಳಂತೆ ಭಯಪಟ್ಟು ಓಡುವರು. ಅಂತಹ ಶೂರನಾದ ಭೀಮಸೇನನನ್ನು ಇಂದ್ರನನ್ನು ದೇವತೆಗಳು ಹೇಗೋ ಹಾಗೆ ನಾವು ದೃಢವಾಗಿ ಆಶ್ರಯಿಸಿರುವೆವು. ಭೀಮಸೇನನು ಸಾಮಾನ್ಯನಲ್ಲ. ಅವನ ಕೋಪವನ್ನು ಬೇರೆ ಯಾರೂ ತಡೆಯಲಾರರು. ಅವನು ಅಮಾನುಷ ಶಕ್ತಿಯುಳ್ಳವನು, ಪುರುಷ ಶ್ರೇಷ್ಠನು, ಅಸಮಾನನು. ಅವನು ವಜ್ರಸಾರವುಳ್ಳ ದೃಢವಾದ ತನ್ನ ಗದೆಯನ್ನೆತ್ತಿಕೊಂಡು ಯುದ್ಧಕ್ಕೆ ನಿಂತರೆ ಸಮುದ್ರವನ್ನು ಕೂಡ ಶೋಷಿಸಬಲ್ಲನೆಂದು ತಿಳಿ. ಭೀಮನು ತನ್ನ ಬಲವನ್ನು ತೋರಿಸಲು ನೀನು ತಡೆಯದೆ ಅವಕಾಶ ಕೊಡು. ಕೇಕಯ್ಯರು, ದೃಷ್ಟಕೇತುವು, ಚೇಕಿತಾನನು ತಮ್ಮ ಮಂತ್ರಿಗಳೊಡನೆ ಧೃತರಾಷ್ಟ್ರ ಕುಮಾರರನ್ನು ಎದುರಿಸಿ ಹೋಗಲಿ ಎಂದನು. ಸಮಸ್ತ ಸೈನ್ಯಗಳು ಅರ್ಜುನನ ಮಾತಿಗೆ ಸಮ್ಮತಿಸಿದವು. ಯುಧಿಷ್ಠಿರನು ಹಾಗೆಯೇ ಏರ್ಪಡಿಸಿದನು. ಯುದ್ಧಕ್ಕೆ ಬರುತ್ತಿರುವ ಕೌರವ ಸೇನೆಯನ್ನು ಕಂಡೊಡನೆ ಪಾಂಡವ ಸೇನೆಯು ಪೂರ್ಣವಾದ ಮತ್ತು ನಿಶ್ಚಲವಾದ ಗಂಗಾ ಪ್ರವಾಹದಂತೆ ಗಂಭೀರವಾಗಿ ಮುಂದುವರಿಯಿತು. ಭೀಮಸೇನನು, ವೀರನಾದ ದೃಷ್ಟದ್ಯುಮ್ನನು, ನಕುಲ ಸಹದೇವರು, ದೃಷ್ಟಕೇತುವು ಇವರೆಲ್ಲರೂ ಯುದ್ಧ ವೀರರಿಗೆಲ್ಲ ಮುಂದಾಗಿ ನಿಂತರು. ಅವರ ಹಿಂದೆ ವಿರಾಟನು ತನ್ನ 1 ಅಕ್ಷೌಹಿಣಿ ಸೈನ್ಯ ಸಮೇತನಾಗಿ ತನ್ನ ತಮ್ಮಂದಿರೊಡನೆಯೂ ಮಕ್ಕಳೊಡನೆಯೂ ಹೊರಟು ಭೀಮನ ಹಿಂಭಾಗದಲ್ಲಿ ಕಾವಲಿರುತ್ತಿದ್ದನು. ತೇಜಸ್ವಿಗಳಾದ ಮಾದ್ರಿ ಪುತ್ರರಿಬ್ಬರು ಭೀಮನ ರಥಚಕ್ರಗಳನ್ನು ರಕ್ಷಿಸುತ್ತಿದ್ದರು. ದ್ರೌಪದಿ ಪುತ್ರರು ಅಭಿಮನ್ಯುವಿನೊಡನೆ ಸೇರಿ ಆ ಸೈನ್ಯದ ಹಿಂಭಾಗವನ್ನು ರಕ್ಷಿಸುತ್ತಿದ್ದರು. ಶೂರರು, ರಥಿಕ ಶ್ರೇಷ್ಠರು ಆದ ತನ್ನ ಸೈನಿಕರೊಡನೆ ಮಹಾರಥನು, ಪಾಂಚಾಲ ಕುಮಾರನು ಆದ ದೃಷ್ಟದ್ಯುಮ್ನನು ಅವರಿಗೆ ರಕ್ಷಕನಾಗಿ ನಿಂತನು. ಭೀಷ್ಮನನ್ನು ಕೊಲ್ಲುವ ಮಹೋತ್ಸಾಹವುಳ್ಳ ಶಿಖಂಡಿಯನ್ನು ಹಿಂಭಾಗದಲ್ಲಿ ಅರ್ಜುನನು ರಕ್ಷಿಸುತ್ತಿದ್ದನು. ಮಹಾಬಲಶಾಲಿಯಾದ ಯುಯುಧಾನನು ಅರ್ಜುನನ ಹಿಂಭಾಗದಲ್ಲಿದ್ದನು. ಪಾಂಚಾಲನ ಪುತ್ರರಾದ ಯುಧಾಮನ್ಯವು ಉತ್ತಮೋಜಸ್ಸು ಚಕ್ರ ರಕ್ಷಕರಾಗಿದ್ದರು. ಯುಧಿಷ್ಠಿರನು ದೊಡ್ಡ ಬೆಟ್ಟಗಳಂತಿದ್ದ ಗಜಸೈನ್ಯದ ಮಧ್ಯದಲ್ಲಿದ್ದನು. ಪಾಂಚಾಲ ರಾಜನಾದ ಯಜ್ಞಸೇನನು 1 ಅಕ್ಷೌಹಿಣಿ ಸೈನ್ಯದೊಡನೆ ವಿರಾಟನನ್ನು ಹಿಂಬಾಲಿಸಿ ಬಂದನು. ಆ ಸೈನ್ಯದ ರಥಾಗ್ರದಲ್ಲಿ ಕಟ್ಟಿದ ದೊಡ್ಡ ಧ್ವಜಗಳು ಸೂರ್ಯ ಚಂದ್ರರಿಗೆ ಸಮಾನ ಕಾಂತಿಯುಳ್ಳವುಗಳಾಗಿ ಸುವರ್ಣಾಲಂಕೃತಗಳಾಗಿ ಬೇರೆ ಬೇರೆ ಚಿಹ್ನೆಗಳಿಂದ ಶೋಭಿಸುತ್ತಿದ್ದವು.
ಯಜ್ಞಸೇನನ ಸೈನ್ಯಕ್ಕೆ ಹಿಂದೆ ದೃಷ್ಟದ್ಯುಮ್ನನು ತನ್ನ ಸಹೋದರರೊಡನೆಯೂ ಪುತ್ರರೊಡನೆಯೂ ತನ್ನ ಸೈನ್ಯವನ್ನು ವೇಗವಾಗಿ ಓಡಿಸಿಕೊಂಡು ಬಂದು ಯುಧಿಷ್ಠಿರನ ರಕ್ಷಣೆಗೆ ನಿಂತನು. ಅರ್ಜುನನ ರಥದಲ್ಲಿ ನಿಮ್ಮ ಕಡೆಯವರೆಲ್ಲರ ಧ್ವಜಗಳನ್ನು ಮೀರಿಸುವಂತಹ ಹನುಮ ಧ್ವಜವಿದ್ದಿತು. ಶಕ್ತಿ, ಕತ್ತಿ, ರಿಷ್ಟಿ ಮುಂತಾದ ಆಯುಧಗಳನ್ನು ಕೈಯಲ್ಲಿ ಧರಿಸಿದ ಅನೇಕ ಲಕ್ಷ ಪದಾತಿಗಳು ಭೀಮಸೇನನಿಗೆ ರಕ್ಷಕರಾಗಿ ಮುಂಭಾಗದಲ್ಲಿ ಹೊರಟರು. ಆ ಅರಸನ ಹಿಂದೆ ಮುಮ್ಮದವುಳ್ಳ 1000 ಆನೆಗಳು ಹೊರಟವು. ಆ ಆನೆಗಳೆಲ್ಲ ಮಹಾಶೌರ್ಯವುಳ್ಳವುಗಳಾಗಿದ್ದುವಲ್ಲದೆ ಅವುಗಳ ಮೇಲೆ ಹೊದಿಸಿದ್ದ ಸುವರ್ಣಮಯವಾದ ಬಲಗಳಂತಿರುವ ಬಟ್ಟೆಗಳು ಕಾಂತಿಯಿಂದ ಜ್ವಲಿಸುವಂತಿದ್ದವು. ಜಲವನ್ನು ವರ್ಷಿಸುವ ಮೇಘಗಳಂತೆ ಮದವನ್ನು ಸುರಿಸುತ್ತಾ ಪದ್ಮಗಂಧವುಳ್ಳ ಆ ಆನೆಗಳು 10,000ದಷ್ಟು ಸೇರಿದ್ದವು. ಭೀಮನು ಭಯಂಕರವಾದ ಪರಿಘಾಯುಧಕ್ಕೆ ಸಮಾನವಾಗಿದ್ದ ತನ್ನ ಗದೆಯನ್ನು ತಿರುಗಿಸುತ್ತಾ ದೊಡ್ಡ ಸೈನ್ಯವನ್ನು ನಡೆಸಿಕೊಂಡು ಹೋದನು. ಸೂರ್ಯನಂತೆ ಪ್ರಕಾಶಿಸುತ್ತಾ ಸೇನೆಯೆಲ್ಲವನ್ನು ದಹಿಸುವಂತಿದ್ದ ಆ ಭೀಮಸೇನನನ್ನು ಸಮೀಪದಲ್ಲಿದ್ದ ಯುದ್ಧ ವೀರರೆಲ್ಲರೂ ಕಣ್ಣಿಂದ ನೋಡುವುದಕ್ಕೆ ಕೂಡ ಶಕ್ತಿಯಿಲ್ಲದವರಾದರು. ದುರ್ಜಯವಾದ ಆ ವಜ್ರ ವ್ಯೂಹವನ್ನು ಅರ್ಜುನನು ಗಾಂಧೀವಧಾರಿಯಾಗಿ ರಕ್ಷಿಸುತ್ತಿದ್ದನು. ಅದಕ್ಕೆ ಎಲ್ಲಾ ಕಡೆಯಲ್ಲಿಯೂ ಮುಖವಿದ್ದಿತು. ಅದರಲ್ಲಿ ಮಿಂಚಿನಂತಿರುವ ಬಿಲ್ಲುಗಳು, ಧ್ವಜಗಳು ತುಂಬಿದ್ದವು. ನಿಮ್ಮ ವ್ಯೂಹಕ್ಕೆ ಇದಿರಾಗಿ ಪಾಂಡವ ರಕ್ಷಿತವಾದ ಆ ಪ್ರತಿವ್ಯೂಹವು ಭೂಲೋಕದಲ್ಲಿ ಎಂತಹವರಿಗೂ ದುರ್ಜಯವು. ನಿಮ್ಮ ಸೈನ್ಯಗಳು ಬೆಳಗಿನ ಜಾವದಲ್ಲೆದ್ದು ಸೂರ್ಯೋದಯವನ್ನು ಎದುರು ನೋಡುತ್ತಾ ಸಂಧ್ಯೋಪಾಸನೆಗೆ ನಿಂತಿರುವಾಗ ಮೇಘವಿಲ್ಲದ ಆಕಾಶದಲ್ಲಿ ಗುಡುಗಿನೊಡನೆ ಗಾಳಿಯು ಹಿಂಭಾಗದಿಂದ ವೇಗವಾಗಿ ಬೀಸಿತು. 4 ಕಡೆಗಳಲ್ಲಿಯೂ ಕಲ್ಲುಗಳನ್ನೆರಚುವ ಗಾಳಿ ಎದ್ದಿತು. ಆಕಾಶವೆಲ್ಲವೂ ಧೂಳಿನಿಂದ ತುಂಬಿದಂತಾಯಿತು. ಲೋಕದಲ್ಲೆಲ್ಲ ಕತ್ತಲೆಯು ಕವಿದುಕೊಂಡಿತು. ಪೂರ್ವ ದಿಕ್ಕಿನಿಂದ ದೊಡ್ಡ ಕೊಳ್ಳಿಗಳು ಆಗಲೇ ಉದಯಿಸುವ ಸೂರ್ಯಮಂಡಲವನ್ನು ಭೇದಿಸಿಕೊಂಡು ದೊಡ್ಡ ಶಬ್ದವನ್ನು ಮಾಡುತ್ತಾ ಪೂರ್ವಾಭಿಮುಖವಾಗಿ ಕೆಳಕ್ಕೆ ಬಿದ್ದವು. ನಿಮ್ಮ ಸೈನಿಕರು ಯುದ್ಧಕ್ಕೆ ಸಿದ್ಧರಾಗುವಷ್ಟರಲ್ಲಿಯೇ ಸೂರ್ಯನು ಕಾಂತಿಹೀನನಾಗಿ ಉದಯಿಸಿದನು. ಭೂಮಿಯು ದೊಡ್ಡ ಧ್ವನಿಯೊಡನೆ ನಡುಗಿತು. ನೆಲವು ದೊಡ್ಡ ಶಬ್ದದೊಡನೆ ಬಿರುಕು ಬಿಟ್ಟಿತು. ಎಲ್ಲ ದಿಕ್ಕುಗಳಲ್ಲಿಯೂ ಏಕಕಾಲದಲ್ಲಿ ಅನೇಕ ಸಿಡಿಲುಗಳು ಬಿದ್ದವು. ದೊಡ್ಡ ಧೂಳೆದ್ದು ಯಾವುದೂ ಕಾಣಿಸದಂತಾಯಿತು. ಕಿರುಗೆಜ್ಜೆಗಳಿಂದಲೂ ಚಿನ್ನದ ಕಟ್ಟುಗಳಿಂದಲೂ ಉತ್ತಮ ಪತಾಕೆಗಳಿಂದಲೂ ಶೋಭಿತಗಳಾಗಿ ಸೂರ್ಯಕಾಂತಿಗೆ ಸಮಾನವಾದ ಕಾಂತಿಯುಳ್ಳ ಆ ಧ್ವಜದಂಡಗಳೆಲ್ಲವೂ ದೊಡ್ಡ ಗಾಳಿಯಿಂದ ಆಡಿಸಲ್ಪಟ್ಟ ತಾಳೆಯ ಮರದ ಕಾಡಿನಂತೆ ಝಣ ಝಣ ಶಬ್ದದೊಡನೆ ಆಡುತ್ತಿದ್ದವು. ಇಷ್ಟರಲ್ಲಿ ಪಾಂಡವರು ನಿನ್ನ ಮಕ್ಕಳ ಸೇನೆಗೆದಿರಾಗಿ ವ್ಯೂಹವನ್ನು ರಚಿಸಿ ಗದಾಪಾಣಿಯಾದ ಭೀಮನನ್ನು ಮುಂದೆ ಬಿಟ್ಟುಕೊಂಡು ಯುದ್ಧಕ್ಕೆ ಸಿದ್ಧರಾಗಿ ನಿಂತರು. ಆಗಲೇ ಅವರು ನಿಮ್ಮವರ ಸೇನೆಯನ್ನು ನುಂಗುವಂತೆ ತೋರಿತು. ಇದು 19ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.